ನಮಸ್ಕಾರ ಗೆಳೆಯರೇ. ಭಾರತ ಪ್ರತಿ ವರ್ಷ ಅಮೆರಿಕಾಗೆ $77 ಬಿಲಿಯನ್ ಎಕ್ಸ್ಪೋರ್ಟ್ ಮಾಡ್ತದೆ. ಅಂದರೆ ನಾವು ಪ್ರತಿ ವರ್ಷ ಅಮೆರಿಕಾಗೆ 77 ಶತಕೋಟಿ ಮೌಲ್ಯದ ಸರಕುಗಳನ್ನು ಮಾರಾಟ ಮಾಡುತ್ತೇವೆ. ಇದು ಎಷ್ಟು ದೊಡ್ಡ ಅಮೌಂಟ್ ಆಗಿದೆ ಅಂತ ಹೇಳುವುದಾದ್ರೆ, ಉದಾಹರಣೆಗೆ ಭಾರತದ ಆತ್ಮೀಯ ಸ್ನೇಹಿತ ಅಂತ ಪರಿಗಣಿಸಲಾದ ರಷ್ಯಾಗೆ ನಾವು ಕೇವಲ $4 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಮಾರಾಟ ಮಾಡುತ್ತೇವೆ. ರಷ್ಯಾಗೆ $4 ಬಿಲಿಯನ್ ಮೌಲ್ಯದ ಸಾಮಾನುಗಳನ್ನು ಮಾರಾಟ ಮಾಡಿದರೆ, ಈ ಕಡೆ ನಾವು ಅಮೆರಿಕಾಗೆ $77 ಬಿಲಿಯನ್ ಮೌಲ್ಯದ ಸಾಮಾನುಗಳನ್ನು ಮಾರಾಟ ಮಾಡುತ್ತೇವೆ. ಹಾಗೂ ಇದಕ್ಕಿಂತ ಇನ್ನೂ ಅದ್ಭುತವಾದ ಸಂಗತಿ ಅಂದರೆ ಇಂಪೋರ್ಟ್ನ ವಿಷಯ. ನಾವು ರಷ್ಯಾಗೆ $4 ಬಿಲಿಯನ್ ಮೌಲ್ಯದ ಸರಕುಗಳನ್ನು ಮಾರಾಟ ಮಾಡಿದರೂ ಪ್ರತಿ ವರ್ಷ ನಾವು ಅವರಿಂದ 40ರಿಂದ 50 ಬಿಲಿಯನ್ ಮೌಲ್ಯದ ಸರಕುಗಳನ್ನು ಖರೀದಿಸುತ್ತೇವೆ. ಆದರೆ ಈ ಅಮೆರಿಕಾಗೆ $77 ಬಿಲಿಯನ್ ಮಾರಾಟ ಮಾಡಿದ ನಂತರವೂ ನಾವು ಅವರಿಂದ ಕೇವಲ 30ರಿಂದ 35 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಖರೀದಿಸುತ್ತೇವೆ. ಅಂದರೆ ನಾವು ರಷ್ಯಾದೊಂದಿಗೆ ವ್ಯಾಪಾರ ಮಾಡುವಾಗ ನಮಗೆ 40ರಿಂದ 45 ಬಿಲಿಯನ್ ನಷ್ಟವಾಗ್ತದೆ. ನಾವು ಅಮೆರಿಕಾದ ಬಗ್ಗೆ ಮಾತಾಡುವುದಾದರೆ ನಾವು 40ರಿಂದ 45 ಬಿಲಿಯನ್ ಲಾಭವನ್ನು ಗಳಿಸುತ್ತೇವೆ. ಹಾಗೆಯೇ ನೀವು ಹೀಗೆ ಹೇಳಬಹುದು, ನಾವು ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸುತ್ತೇವೆ, ಅದಕ್ಕಾಗಿ ನಮಗೆ ನಷ್ಟವಾಗ್ತದೆ ಅಂತ. ಆದರೆ ಅದು ಹಾಗಲ್ಲ ಗೆಳೆಯರೆ. ಆಕ್ಚುಲಿ ನಾವು ಅಮೆರಿಕಾದಿಂದಲೂ ಕೂಡ ಕಚ್ಚಾ ತೈಲವನ್ನು ಖರೀದಿಸುತ್ತೇವೆ. ಮತ್ತು ಈಗಂತೂ ನಾವು ಹೆಚ್ಚಿನ ಪ್ರಮಾಣದ ತೈಲವನ್ನು ಕೂಡ ಖರೀದಿಸುತ್ತಿದ್ದು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನದನ್ನು ಖರೀದಿಸಲಿದ್ದೇವೆ. ಈ ಅಮೆರಿಕಾದೊಂದಿಗಿನ ವ್ಯಾಪಾರದಲ್ಲಿ ನಾವು ಭಾರಿ ಲಾಭವನ್ನು ಗಳಿಸ್ತಾ ಇದ್ದು, ಈಗ ನಮ್ಗಿಲ್ಲಿ ಭಯ ಏನಿದೆ ಅಂದರೆ ಟ್ರಂಪ್ ಅವರ ಈ ಟ್ರೇಡ್ ವಾರ್ನ ನಂತರ ಭಾರತದ ಲಾಭವು ವೇಗವಾಗಿ ಕಡಿಮೆ ಆಗ್ತದೆ ಅನ್ನೋದು. ಯಾಕಂದ್ರೆ ನಾವು ಅಮೆರಿಕಾಗೆ ಎಷ್ಟೊಂದು ಸರಕುಗಳನ್ನು ಮಾರಾಟ ಮಾಡುತ್ತೇವೆ ಅಂದರೆ ಜಗತ್ತಿನ ಯಾವುದೇ ದೇಶಕ್ಕೆ ನಾವು ಅಷ್ಟೊಂದು ಪ್ರಮಾಣದ ಸರಕುಗಳನ್ನು ಮಾರಾಟ ಮಾಡುವುದಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕಾಗಿ ಈ ನಮ್ಮ ಲಾಭಗಳು ಅಪಾಯದಲ್ಲಿವೆ. ಎಕ್ಸ್ಪೋರ್ಟ್ ಅಪಾಯದಲ್ಲಂತೂ ಇದೆ, ಅದಕ್ಕಿಂತ ಹೆಚ್ಚು ಮುಖ್ಯವಾಗಿ ಲಾಭಗಳು ಅಪಾಯದಲ್ಲಿರೋದು. ಆದರೆ ಇವತ್ತು ಎಂಥ ಒಂದು ಅದ್ಭುತವಾದ ಸುದ್ದಿ ಬಂದಿದೆ ಅಂದರೆ ಅದು ನಮ್ಮ ಈ ಎಲ್ಲ ಚಿಂತೆಗಳನ್ನು ಕಡಿಮೆ ಮಾಡುವುದಲ್ಲದೆ ಟ್ರಂಪ್ ಅವರ ಸುಂಕಕ್ಕೆ ಸೂಕ್ತ ಉತ್ತರವನ್ನು ನೀಡಿದೆ. ನಿಮ್ಮ ಸ್ಕ್ರೀನ್ ಮೇಲೆ ಇರುವಂಥ ಈ ಒಂದು ರಿಪೋರ್ಟನ್ನು ನೋಡಿ. ಈ ರಿಪೋರ್ಟಲ್ಲಿ ಏನು ಹೇಳಲಾಗಿದೆ ಅಂದರೆ, ಕಳೆದ ಒಂದು ವಾರದಲ್ಲಿ ಭಾರತದ ವಿದೇಶಿ ವಿನಿಮಯ ಮೀಸಲು ಅಂದರೆ ಫಾರೆಕ್ಸ್ ರಿಸರ್ವ್ $665.4 ಶತಕೋಟಿ ದಾಟಿದೆ. ಇದು ಸುಮಾರು $6.6 ಶತಕೋಟಿ ಆಗಾಧ ಜಿಗಿತವಾಗಿದ್ದು ಬಹಳ ಅದ್ಭುತವಾದ ಹೆಚ್ಚಳವಾಗಿದೆ. ಹಾಗೂ ಇದರ ಹಿಂದಿನ ದೊಡ್ಡ ಕಾರಣ ಭಾರತದ ಹೆಚ್ಚುತ್ತಿರುವ ರಫ್ತುಗಳು. ಆಕ್ಚುಲಿ ಕಳೆದ ಕೆಲವು ವಾರಗಳಲ್ಲಿ ಭಾರತದ ಎಕ್ಸ್ಪೋರ್ಟ್ ಹೆಚ್ಚಳದಿಂದಾಗಿ ಭಾರತದ ಫಾರೆಕ್ಸ್ ರಿಸರ್ವ್ ಕಳೆದ ಒಂದು ತಿಂಗಳಲ್ಲಿ $20 ಶತಕೋಟಿ ಹೆಚ್ಚು ಮತ್ತು ಕಳೆದ ಒಂದು ವಾರದಲ್ಲಿ $6.5 ಶತಕೋಟಿ ಹೆಚ್ಚಾಗಿದೆ. ಹಾಗೂ ಈ ಕಾರಣದಿಂದಾಗಿ ಭಾರತದ ಖಜಾನೆಯಲ್ಲಿ ಪ್ರತಿ ವಾರ ಸರಾಸರಿ ಹೆಚ್ಚಳ ಸುಮಾರು 6ರಿಂದ 7 ಶತಕೋಟಿ ಗಳಷ್ಟಿದ್ದು ಇದು ಬಹಳ ಅದ್ಭುತವಾಗಿದೆ. 6ರಿಂದ 7 ಬಿಲಿಯನ್ ರೂಪಾಯಲ್ಲಿ ಹೇಳುವುದಾದರೆ ನಮ್ಮ ಖಜಾನೆ ಪ್ರತಿ ವಾರ 50ರಿಂದ 55 ಸಾವಿರ ಕೋಟಿಗಳಷ್ಟು ಹೆಚ್ಚಾಗ್ತಾ ಇದೆ. ಹಾಗೂ ಅದರ ಈ ಹೆಚ್ಚಳಕ್ಕೆ ದೊಡ್ಡ ಕಾರಣವೆಂದರೆ ನಮ್ಮ ಹೆಚ್ಚುತ್ತಿರುವ ಎಕ್ಸ್ಪೋರ್ಟ್ಸ್ಗಳು. ಯಾಕಂದರೆ ನಮ್ಮ ಎಕ್ಸ್ಪೋರ್ಟ್ಸು ಕೇವಲ ಅಮೆರಿಕಾದಲ್ಲಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ ಯುರೋಪ್ನಲ್ಲಿ ಹೆಚ್ಚುತ್ತಿರುವುದರಿಂದ ಒಂದು ದೊಡ್ಡ ಜಿಗಿತ ಕಂಡು ಬಂದಿದೆ. ಹಾಗೂ ಈ ಹೆಚ್ಚುತ್ತಿರುವ ರಫ್ತಿನಿಂದಾಗಿ ನಮ್ಮ ಫಾರೆಕ್ಸ್ ರಿಸರ್ವ್ ಅಲ್ಲಿ ಹೆಚ್ಚಿನ ಏರಿಕೆ ಕಂಡು ಬರ್ತಾ ಇದ್ದು ಇದನ್ನು ಡೊನಾಲ್ಡ್ ಟ್ರಂಪ್ಗೆ ಭಾರತದ ಸೂಕ್ತ ಉತ್ತರ ಅಂತ ಕರೆಯಲಾಗ್ತಾ ಇದೆ. ಯಾಕಂದ್ರೆ ಭಾರತದ ಹೆಚ್ಚಿನ ರಫ್ತುಗಳು ಅಮೆರಿಕಾದಲ್ಲಿ ನಡೆಯುತ್ತವೆ. ಭಾರತ ಅಮೆರಿಕಾದಿಂದ ಗಳಿಸುತ್ತಿದೆ. ಭಾರತದ ಆರ್ಥಿಕತೆಯು ಅಮೆರಿಕವನ್ನ ಅವಲಂಬಿಸಿದೆ ಅನ್ನೋದನ್ನ ಟ್ರಂಪ್ ನಂಬ್ತಾರೆ. ಆದರೆ ಈ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡುವ ಮೂಲಕ ಭಾರತ ಅಮೆರಿಕಾಗೆ, ವಿಶೇಷವಾಗಿ ಟ್ರಂಪ್ಗೆ, ನಾವು ನಿಮ್ಮ ಮೇಲೆ ಅವಲಂಬಿತವಾಗಿಲ್ಲ ಅನ್ನೋದರ ಸೂಕ್ತ ಉತ್ತರವನ್ನ ನೀಡಿದೆ. ಒಂದ್ ವೇಳೆ ನಿಮ್ಮ ದೇಶಗಳ ಟ್ಯಾರಿಫ್ಗಳಿಂದಾಗಿ ನಮ್ಮ ಎಕ್ಸ್ಪೋರ್ಟ್ ಕಡಿಮೆ ಆದರೆ ಪ್ರಪಂಚದಾದ್ಯಂತ ಇತರೆ ಮಾರುಕಟ್ಟೆಗಳಿವೆ. ಯುರೋಪ್, ಏಷ್ಯಾ, ಆಫ್ರಿಕಾ ಮತ್ತು ಸೌತ್ ಅಮೆರಿಕಾ ಕೂಡ ಇವೆ. ಇದರರ್ಥ ಟ್ರಂಪ್ ಅವರ ಟ್ಯಾರಿಫು ಭಾರತದ ಆರ್ಥಿಕತೆಯ ಮೇಲೆ ಹೆಚ್ಚು ನಕಾರಾತ್ಮಕ ಪರಿಣಾಮ ಬೀರದಂತೆ ನಮ್ಮ ಸರಕುಗಳನ್ನು ಈ ಎಲ್ಲ ದೇಶಗಳ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡುವ ಮೂಲಕ ಅಮೆರಿಕಾದಲ್ಲಿ ನಮಗೆ ಆಗುವ ನಷ್ಟವನ್ನು ಸರಿದೂಗಿಸುವುದು ನಮ್ಮ ಪ್ರಯತ್ನವಾಗಿದೆ. ಇದಷ್ಟೇ ಅಲ್ಲದೆ ಭಾರತವು ಅಮೆರಿಕಾದೊಂದಿಗೆ ಉತ್ತಮ ಒಪ್ಪಂದ ಮಾಡಿಕೊಳ್ಳಲು ಮತ್ತು ಓವರಾಲ್ ಟ್ಯಾರಿಫ್ ಅನ್ನು ತೆಗೆದುಹಾಕಲು ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರದಲ್ಲಿರುವ ಕೆಲವು ಸಂವೇದನಾಶೀಲ ಜನರೊಂದಿಗೆ ಮಾತುಕತೆ ನಡೆಸುತ್ತಿದೆ. ಸದ್ಯಕ್ಕೆ ಇದರ ಬಗ್ಗೆ ನಿರಂತರವಾಗಿ ಮಾತುಕತೆಗಳು ನಡೀತಾ ಇದ್ದು ಇದರ ಫಲಿತಾಂಶವು ಮುಂಬರುವ ಕೆಲವು ವಾರಗಳಲ್ಲಿ ಹೊರಬರಲಿದೆ. ಆದರೆ ಸದ್ಯಕ್ಕಂತೂ ನಾವು ಈ ಮಾತುಕತೆಗಳ ಮೇಲೆ ಅವಲಂಬಿತವಾಗಿಲ್ಲ.
ಸೊ ಗೆಳೆಯರೆ, ಈ ಮಾಹಿತಿ ಇಷ್ಟವಾದರೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.